ರಸ್ತೆಗಳು ಮಾಡುವುದು ನಮ್ಮ ದುಡ್ಡಲ್ಲೇ. ಆದರೆ ಇಲ್ಲೊಂದು ಗ್ರಾಮದ ರಸ್ತೆಗಳಲ್ಲಿ ಓಡಾಡಬೇಕು ಅಂದ್ರೆ ಪಾಸ್ ತಗೋಬೇಕಂತೆ. ತಲೆ ಇಲ್ಲದ ನಿಯಮ ಅಂತ ಗ್ರಾಮಸ್ಥರು ಈಗ ಸಿಡಿದೆದ್ದಿದ್ದಾರೆ. ಚಿಕ್ಕಮಗಳೂರಿನ ಜನರ ಕಷ್ಟ ಏನು ಅನ್ನೋದನ್ನ ನೀವೇ ಕೇಳಿ. ಗ್ರಾಮದ ಎಂಟ್ರಿಗೆ ಬೇಕಂತೆ ಪಾಸ್, ಜನ ಕಂಗಾಲ್. ಜಿಲ್ಲಾಡಳಿತದ ನಡೆ ವಿರುದ್ಧ ಗ್ರಾಮಸ್ಥರ ಹಿಡಿಶಾಪ. ಅವರೆಲ್ಲ ತಲತಲಾಂತರದಿಂದ ಓಡಾಡ್ಕೊಂಡು ಬಂದಿರುವ ರಸ್ತೆ ಅದು. ತಮ್ಮ ಪೂರ್ವಜರು, ಪೋಷಕರು, ಮಕ್ಕಳು ಅದೇ ರಸ್ತೆಯಲ್ಲಿ ಓಡಾಡ್ತಿದ್ರು. ಆದ್ರೀಗ ಅವರ ರಸ್ತೆಗಳಲ್ಲಿ ವಾಹನಗಳನ್ನ ಓಡಾಡಿಸೋದಕ್ಕೆ ಜಿಲ್ಲಾಡಳಿತದಿಂದ ಪಾಸ್ ತಗೋಬೇಕಂತೆ. ವಿವಾದದ ಕೇಂದ್ರ ಚಿಕ್ಕಮಗಳೂರಿನ ದತ್ತಪೀಠ. ಈ ದತ್ತಪೀಠ ಅತ್ತಿಗುಂಡಿ ಪಂಚಾಯಿತಿಗೆ ಒಳಪಡುವ ಪ್ರದೇಶ. ಇಲ್ಲಿಗೆ ವೀಕೆಂಡ್ ಅಷ್ಟೇ ಅಲ್ಲ, ಪ್ರತಿದಿನವೂ ಸಾವಿರಾರು ಪ್ರವಾಸಿಗರು ಬರ್ತಾರೆ. ಆದ್ರೆ ಇಲ್ಲಿಗೆ ಬರುವವರಿಗೆ ಆನ್ಲೈನ್ ಪಾಸ್ ಕಡ್ಡಾಯ ಮಾಡೋದಕ್ಕೆ ಜಿಲ್ಲಾಡಳಿತ ಚಿಂತನೆ ನಡೆಸಿದೆ. ಇದು ಸ್ಥಳೀಯರಿಗೆ ಸಮಸ್ಯೆ ತಂದೊಡ್ಡಿದೆ. ಈಗ ನಮಗೇನಾಗುತ್ತೆ ಅಂದ್ರೆ, ನಾವು ಹೋಗಿ ಡಾಕ್ಯುಮೆಂಟ್ ಕೊಟ್ಟು ನಾವು ID ತಗೋಬಿಟ್ರೆ ನಮ್ಮ ಮನೆಗೆ ಆಯ್ತು. ನಮ್ಮ ಮನೆಯಲ್ಲಿ ನಮ್ಮ ಜೀವನ ಅಂದರೆ ನಮಗೆ ಸಾವು ಬರುತ್ತೆ, ಮದುವೆ ಆಗಬೇಕು, ಬೇರೆ ಏನೋ ನೆಂಟರು ಬರ್ತಾರೆ, ಅದಕ್ಕೆಲ್ಲ ತಡೆ ಆಗಿಬಿಡುತ್ತೆ. ಯಾಕಾಗತ್ತೆ ಅಂದರೆ, ನಾವು ಫೋನ್ ಮಾಡಿದಾಗೆ ಯಾರು ಸಾವು ಇದ್ದೇ ಇರುತ್ತೆ. ಸಾವು ಅಂದ ತಕ್ಷಣ ಅವರು ಬಂದುಬಿಡ್ತಾರೆ. ಆನ್ಲೈನ್ ಬುಕ್ ಮಾಡೋಕ್ಕಾಗಲ್ಲ. ಸಾವು ಆಗಿರೋ ಅವ್ನ ಮನೆ ನೋಡ್ತಾನ, ಅಥವಾ ಅವನು ಇಲ್ಲಿ ಗೇಟಲ್ಲಿ ಬಂದು ನಮ್ಮವರು ಬಿಡಬೇಕಂತ ಆಗಲ್ಲ. ಗ್ರಾಮಸ್ಥರು ನಿತ್ಯ ನೂರಾರು ಕೆಲಸಗಳಿಗೆ ವಾಹನಗಳಲ್ಲಿ ಸಂಚರಿಸ್ತಾರೆ. ಯಾವಾಗ್ಲೂ ನಾವು ಪಾಸ್ ಇಟ್ಕೊಂಡು ಓಡಾಡ್ಬೇಕಲ್ಲ ಅಂತ ಕಂಗಾಲಾಗಿದ್ದಾರೆ. ಒಂದ್ ವೇಳೆ ಗ್ರಾಮದಲ್ಲಿ ಯಾರಾದ್ರೂ ಮೃತಪಟ್ರೆ ಅವರನ್ನ ಕೊಂಡೊಯ್ಯೋದಕ್ಕೆ, ವಾಹನ ತರೋದಕ್ಕೆ ಆನ್ಲೈನ್ ಪಾಸ್ ತೆಗೆದುಕೊಳ್ಬೇಕಂತೆ. ಇದು ಸಾಧ್ಯನಾ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಈಗಾಗಲೇ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆನ್ಲೈನ್ ಆದ ತಕ್ಷಣ ಈಗ ಯಾರೋ ನಮ್ಮ ನಂಟು ಎಲ್ಲ ಬೆಂಗಳೂರಿಂದ ಬರ್ತಾರೆ, ಮತ್ತು ಅವನು ಆನ್ಲೈನ್ ಬುಕ್ಕಿಂಗ್ ಗೊತ್ತಿರೋದಿಲ್ಲ ಅವರಿಗೆ. ಯಾಕೆ ಬರಬೇಕು ಅವ್ರು ನಮ್ಮ ಮನೆಗೆ ಅಂತಕ್ಕಂಥ ಪ್ರಶ್ನೆ ಆಗ್ತದೆ. ಈಗ ಹಲವಾರು ಈಗ ಯಾರೊಬ್ರು ತೀರೋದ್ರು, ಅಲ್ಲಿಂದ ಬಂದ್ಬಿಡ್ತಾರೆ. ತೀರೋದ ತಕ್ಷಣ ಯಾರು ಆನ್ಲೈನ್ಗೆ ಇಲ್ಲೇನು ಗೊತ್ತಿರೋದಿಲ್ಲ. ಈಗ ಬಂದ ತಕ್ಷಣ ಬರ್ಬೇಕು. ಅವ್ರು ಆನ್ಲೈನ್ ಅಂದ ತಕ್ಷಣ 1 ಗಂಟೆ 2 ಗಂಟೆ ಅಥವಾ ದಿನವೇ ಕಳೆದೋಗ್ಬಿಡ್ತಾರೆ. ಈ ರೀತಿ ತೊಂದರೆ ಎಲ್ಲ ಆಗ್ತದೆ. ದಯಮಾಡಿ ಆನ್ಲೈನ್ ಈ ಲೋಕಲ್ಗೆ ಯಾವುದು ಕೂಡ ಕೊಡಬಾರ್ದು ಅಂತಕ್ಕಂಥ ಜಿಲ್ಲಾಧಿಕಾರಿಗಳು ಮನೆ ಮಾಡೋದಕ್ಕೆ. ಇನ್ನು ಈ ಆದೇಶ ಜಾರಿಯಾಗುವ ಹಂತದಲ್ಲಿದೆ. ಆದರೂ ಜನರು ಆತಂಕದಲ್ಲಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಮರುಪರಿಶೀಲನೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಜಿಲ್ಲಾಡಳಿತದ ಆದೇಶಕ್ಕೆ ಗಿರಿ ಪ್ರದೇಶದ ಜನರು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಜಿಲ್ಲಾಡಳಿತ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಮಾಡಿರುವಂಥ ಆದೇಶ ಗಿರಿ ಪ್ರದೇಶದಲ್ಲಿ ವಾಸ ಮಾಡುವಂಥ ಜನರಿಗೆ ಅನಾನುಕೂಲವಾಗಿದೆ ಅನ್ನೋದು ಇವರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.